ಹುಟ್ಟಾಕಿದಂಥವ್ರು ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರು. ಆ ವೆಂಕಟರೆಡ್ಡಿ ಫೋಟೋ ಇಲ್ಲ ಇವತ್ತು. ಆದರೆ ಒಬ್ಬ ರಾಜಕಾರಣಿ ನೇತೃತ್ವದಲ್ಲಿ ರೈತ ಸಂಘ ಹೋರಾಟ ಮಾಡೋದು ಪರಿಸ್ಥಿತಿ ಬಂದೈತೆ. ಇವರು ರೈತ ಸಂಘ ನೇತೃತ್ವ ವಹಿಸೋ ಯೋಗ್ಯತೆ ತಾಕತ್ತಿಲ್ವಾ ಅನ್ನೋದೊಂದು ಯೋಗಿದೆ. ಕಾಂಗ್ರೆಸ್ ಉದ್ಧಾರ ಆಯ್ತಾಯ್ತು, ಬಿಜೆಪಿ ಉದ್ಧಾರ ಮಾಡಿದಾಯ್ತು, ಈ ರೈತ ಸಂಘಟನೆಗೆ ನಾವು ಬಂದ್ಬಿಟ್ಟಿದಾರಾ? ಯೋಚನೆ ಮಾಡೋಕೆ ನಮ್ಮ ಹಿರಿಯರು. ಸ್ನೇಹಿತರೆ, ಇವತ್ತು ನಮ್ಮ ದೊಡ್ಡಬಳ್ಳಾಪುರ ರೈತ ಸಂಘ ಸ್ವಂತ ಬಲದ ಮೇಲೆ ಹೋರಾಟ ಮಾಡುವಂಥ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ಯಾ? ಈಗ ವಿಧಾನ ಕಾರಣ ಹೇಳ್ತಾ ಇರೋದು ಹೆಂಗೆ ಅಂತ ಹೇಳಿದ್ರೆ, ಇವತ್ತು ಕೆಲವೊಂದು ಹೋರಾಟಗಳು ರಾಜಕಾರಣಿಗಳ ಜೊತೆಯಲ್ಲಿ, ರಾಜಕಾರಣಿಗಳ ನೇತೃತ್ವದಲ್ಲಿ ನಡೀತಾ ಇರೋಂಥ ಹೋರಾಟ. ಈ ಫ್ಲೆಕ್ಸ್ ನೋಡಿ, ಈಗ ಮುಂದೆ ಬರುವಂಥ ಫ್ಲೆಕ್ಸು, ಅದರಲ್ಲಿ ನಮ್ಮ ರೈತ ಸಂಘದ ವ್ಯಕ್ತಿ ಅಲ್ಲದೆ ಇರೋಂಥವ್ರು ರೈತ ಸಂಘದ ಬ್ಯಾನರ್ ಅಡಿಯಲ್ಲಿ ಫೋಟೋ ಹಾಕಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ಒಂದು ಹೋರಾಟ ನಡೆಸ್ತಾ ಇದೆ. ಹಾಲಿನ ಬೆಲೆ 10 ರೂಪಾಯಿ ಏರಿಕೆಯಿಂದ ನಮ್ಮೊಂದು ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ರೈತ ಸಂಘ ಸ್ವಂತ ಶಕ್ತಿ ಮೇಲೆ ಹೋರಾಟ ನಡೆಸುವಂಥ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ಯಾ? ರಾಜಕಾರಣಿಗಳ ಜೊತೆ ಸೇರ್ಕೊಂಡು ಹೋರಾಟ ನಡೆಸ್ತಾ ಇದ್ದೀವಿ ನಡುವೆ ಅಂತ ನಮ್ಮೊಂದು ಅನುಮಾನ. ಯಾಕಂದರೆ ಇಲ್ಲಿ ನಮ್ಮ ರೈತ ಸಂಘದ ಹೆಸರಾಕವರೇ ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರ ಒಂದು ಫೋಟೋ ಇಲ್ಲ. ಇವರು BC ಆನಂದ್ ಅವರು ಹಾಲು ಉತ್ಪಾದಕರಿಗೆ ಸೆಲೆಕ್ಟ್ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಅನಿಸ್ತೈತೆ. ಯಾಕಂದರೆ ನಮ್ಮ ರೈತ ಸಂಘ ಜನ ಕಡಿಮೆ ಇದ್ದ ಹೋರಾಟಗಳಲ್ಲಿ ಗಟ್ಟಿ ಹೋರಾಟ ಮಾಡುವಂಥ ರೈತ ಸಂಘಟನೆ. ಆದರೆ ಇವತ್ತು ಅಂಥ ಗಟ್ಟಿ ಹೋರಾಟ ಎಲ್ಲೋಯ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ. ಯಾರೋ ಒಬ್ಬ ರಾಜಕಾರಣಿ ನೇತೃತ್ವದಲ್ಲಿ ನಮ್ಮ ಹೋರಾಟದ ಪರಿಸ್ಥಿತಿ ಬಂದ್ಬಿಡ್ತಾರೆ ನಮ್ಮ ತಾಲೂಕಿಗೆ. ಕಡೆ ಪಕ್ಷ ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ನಂಜನಸ್ವಾಮಿ ಫೋಟೋ ಹಾಕ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ತಾಲೂಕು ಆಗಿರೋದ್ರಿಂದ, ನಮ್ಮ ಜಿಲ್ಲೆ ಆಗಿರೋದ್ರಿಂದ, ನಮ್ಮ ತಾಲೂಕಲ್ಲಿ ರೈತ ಸಂಘ ಹುಟ್ಟಾಕಿದಂಥವ್ರು ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರು. ಆ ವೆಂಕಟರೆಡ್ಡಿ ಫೋಟೋ ಇಲ್ಲ ಇವತ್ತು. ಆದರೆ ಒಬ್ಬ ರಾಜಕಾರಣಿ ನೇತೃತ್ವದಲ್ಲಿ ರೈತ ಸಂಘ ಹೋರಾಟ ಮಾಡೋದು ಪರಿಸ್ಥಿತಿ ಬಂದೈತೆ. ಇವರು ರೈತ ಸಂಘದಲ್ಲಿ ಯಾವುದೇ ಸದಸ್ಯತ್ವ ಇಲ್ಲದೆ ಇರುವಂಥವ್ರು ನಮ್ಮ BC ಆನಂದ್ ಅವರು. ಅವ್ರು ಯಾವ ಪಕ್ಷದಲ್ಲಿ ನಮಗೆ ಗೊತ್ತಿಲ್ಲ. ಯಾಕಂದರೆ ಕಾಂಗ್ರೆಸ್ಸಲ್ಲಿ ಇದ್ರ ಮೊದಲು BJP ಬಂದರು, ಈಗ BJP ಇಲ್ಲ ಅಂತ ಹೇಳ್ತಾರೆ. ಆದರೆ ಈಗ ರೈತ ಸಂಘಕ್ಕೆ ಬಂದವರ ರೈತ ಸಂಘದ ಕಾರ್ಯಕರ್ತರು ಯಾರು ರೈತ ಸಂಘ ನೇತೃತ್ವ ವಹಿಸೋ ಯೋಗ್ಯತೆ ತಾಕತ್ತಿಲ್ವಾ ಅನ್ನೋದೊಂದು ಯೋಗಿದೆ. ಕಾಂಗ್ರೆಸ್ ಉದ್ಧಾರ ಆಯ್ತಾಯ್ತು, BJP ಉದ್ಧಾರ ಮಾಡಿದಾಯ್ತು, ಈ ರೈತ ಸಂಘಟನೆಗೆ ನಾವು ಬಂದ್ಬಿಟ್ಟಿದಾರಾ? ಯೋಚನೆ ಮಾಡೋಕೆ ನಮ್ಮ ಹಿರಿಯರು. ಹೇಳ್ಬೋದು ಅವರು ಹಾಲು ರೈತ ಪರ ಹೋರಾಟ ಮಾಡ್ತಾ ಮಾಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ರೈತ ಸಂಘಟನೆಯ ನೇತೃತ್ವ ವಹಿಸಬೇಕಾಯ್ತು. ರೈತ ಸಂಘ ನೇತೃತ್ವ ವಹಿಸ್ತಾ ವಾದ ಮಾಡ್ತಾರೆ ನಮ್ಮ ಹಿರಿಯರು. ಆದರೆ ನಮ್ಮ ತಾಲೂಕಿನ ವೆಂಕಟರೆಡ್ಡಿ ಡಾಕ್ಟರ್ದು ಒಂದು ಫೋಟೋ ಇಲ್ಲ. ನಮ್ಮ ತಾಲೂಕು ಕಾರ್ಯಕರ್ತರದ್ದು ಒಂದು, ನಾವು ಯಾವತ್ತೂ ಬ್ಯಾನರ್ ಹಾಕ್ತಾರಲ್ಲ, ರೈತ ಸಂಘಟನೆ ಬ್ಯಾನರ್ ಹಾಕಿ ಹೋರಾಟ ಮಾಡ್ತಾರಂತಲ್ಲ. ಇನ್ನೊಂದು ಫ್ಲೆಕ್ಸಲ್ಲಿ ನೋಡಿದೆ, ಅದರಲ್ಲಿ ಹರೀಶ್ ಗೌಡ್ರು, ದೇವೇಗೌಡರು ಎಲ್ಲ ಬಂದ್ಬಿಟ್ಟವ್ರೆ ರೈತ ಸಂಘಟನೆಗೆ. ಯಾರು ಬರಬಾರ್ದು ಅಂತಲ್ಲ, ಅದು ರೈತ ಸಂಘದ ತತ್ವ ಸಿದ್ಧಾಂತ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗೈತೆ. ಇವತ್ತು ನಮ್ಮ ಇದೇ ರೀತಿ ರಾಜಕಾರಣಿಗಳ ನೇತೃತ್ವದಲ್ಲಿ ಮಾತ್ರ ಇವತ್ತು ನಮ್ಮ ತಾಲೂಕಲ್ಲಿ ರೈತ ಸಂಘ ಒಂದು ಹೋರಾಟಗಳು ಮಾಡ್ತಾ ಇರೋದು. ಯಾವುದೇ ಒಂದು ಸಣ್ಣ ಪುಟ್ಟ ಏನೇ ಒಂದು ಹೋರಾಟಗಳು ಮಾಡಿದ್ರೆ ಒಂದು ನಮ್ಮ ರೈತ ಸಂಘದ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡ್ತಾ ಇಲ್ಲ ಇನ್ನು ಕೆಲವು ವರ್ಷಗಳಿಂದ. ಬರೀ ಯಾವುದಾದ್ರೂ ಒಂದು ಹಾಲಿಂದು ಯಾವ ರಾಜಕಾರಣಿ ಸಪೋರ್ಟ್ ಕೊಟ್ಟರೆ ಈ ರೀತಿಯಾಗಿ ನಮ್ಮ ರೈತ ಸಂಘ ಇವತ್ತು ಆಗೋಗ್ಬಿಟ್ಟಿದೆ. ಎಲ್ಲ ರೈತ ಸಂಘಟನೆಯ ಕಾರ್ಯಕರ್ತರು ಈ ಬಗ್ಗೆ ಯೋಚನೆ ಮಾಡಬೇಕಾಗೈತಿ. ಮತ್ತು ನಮ್ಮ ಡಾಕ್ಟ್ರು ಕಳೆದ ನಂತರ ಸಾಕಷ್ಟು ಹೋರಾಟ ಮಾಡಿದ್ದೀವಿ, ಎಲ್ಲರಿಗೂ ಆ ಧೈರ್ಯ ಇದೆ. ಒಂದು ಲೈನಿನ ಹೋರಾಟ ಇರ್ಬೋದು, ಭೂಮಿ ಹೋರಾಟ ಇರ್ಬೋದು, ಈ ಥರ ರೈತ ಸಂಘ ಡಾಕ್ಟ್ರು ನಮ್ಮನ್ನ ಬಿಟ್ಟು ಹೋದ್ಮೇಲೂ ಕೂಡ ಒಳ್ಳೊಳ್ಳೆ ಹೋರಾಟ ಮಾಡಿದ್ದೀವಿ. ಆದರೆ ಕೆಲವು ವರ್ಷಗಳಿಂದ ನಮ್ಮ ರೈತ ಸಂಘಟನೆಯನ್ನು ಹೋರಾಟ ಮಾಡಬೇಕು ಅಂದರೆ ರಾಜಕಾರಣಿಗಳು ನೇತೃತ್ವ ವಹಿಸ್ತವ್ರೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ನಮ್ಮ ರೈತ ಸಂಘಟನೆ ಕಾರ್ಯಕರ್ತರು ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಸಂಘಟನೆಯಲ್ಲಿ ಇವತ್ತು ಹೋರಾಟ ಮಾಡಬೇಕು ಅಂದರೆ ರೈತ ಸಂಘ ಕಾರ್ಯಕರ್ತರಿಗೆ ಯಾರಿಗೂ ಯೋಗ್ಯತೆ ಇಲ್ಲ, ತಾಕತ್ತಿಲ್ಲಂಗೆ ಆಗ್ಬಿಟ್ಟಿದೆ. ಯಾರಾದರೂ ಒಬ್ಬ ರಾಜಕಾರಣಿ ಬಂದು ರೈತ ಸಂಘ ಹೋರಾಟನ ಎಲ್ಲ ಅವ್ರು ಬರ್ಕೊಟ್ಬಿಟ್ಟಿರ್ಬೇಕು ರೈತ ಸಂಘಟನೆ ಅವ್ರಿಗೆ, ನೀವು ಹೋರಾಟ ಮಾಡಿ ನಮ್ಮ ಕೈಯಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ನಮ್ಮ ರೈತ ಸಂಘಟನೆ ಅಳಿವಿನ ಪ್ರಶ್ನೆಯಲ್ಲಿದೆ ಅಂತ ಕಾಣಿಸ್ತಾ ಐತೆ. ನಮ್ಮ ರೈತ ಸಂಘಟನೆ ಯೋಚನೆ ಮಾಡಬೇಕು.